ಹಾಯ್ ಎವ್ರಿವನ್. ಸೊ ಈ ವಿಡಿಯೋ ಬಂದು ಲಾಸ್ಟ್ ನಾವೇನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಮಾಡಿದ್ದು ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಕ್ಲಾಸ್ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಐ ಹ್ಯಾವ್ ಟೇಕನ್ ಈಥೈಲ್ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಈ ಈಥೈಲ್ ಕ್ಲೋರೈಡ್ ಬಂದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಸಿ ಎಲ್ ನೋಡಿ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಆ್ಯಂಡ್ ಈ ಕಾರ್ಬನ್ಗೆ ದಟ್ ಕಾರ್ಬನ್ ಈಸ್ ಅಗೇನ್ ಅಟ್ಯಾಚ್ಡ್ ಬೈ 2 ಕಾರ್ಬನ್ ಆಟಮ್ಸ್. ಸೊ ಇದನ್ನು ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತೀವಿ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ನೀವು ಆಲ್ಕೋಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗಿದೆ, ಇಲ್ಲಿ ಈಥೀನ್ ಫಾರ್ಮೇಷನ್ ಆಗಿದೆ. ಓಕೆನಾ. ಸೊ ಇಲ್ಲಿ ನಂಬರ್ ಆಫ್ ಬೀಟಾ ಕಾರ್ಬನ್ ಆಟಮ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದನ್ನು ಆಲ್ಫಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನಿದೆ, ಬೀಟಾ ಕಾರ್ಬನ್ ಇದೆ. ಸೊ ಬೀಟಾ ಕಾರ್ಬನಿಂದ ನಾವೇನು ಮಾಡಿದ್ದೀವಿ, ಹೈಡ್ರೋಜನ್ನ ರಿಮೂವ್ ಮಾಡಿದ್ದೀವಿ. ಆಲ್ಫಾ ಕಾರ್ಬನಿಂದ ಏನು ಮಾಡಿದ್ದೀವಿ, CLನ ರಿಮೂವ್ ಮಾಡಿ ಇನ್ ಬಿಟ್ವೀನ್ ದೀಸ್ 2 ಕಾರ್ಬನ್ ಆಟಮ್ ಏನಾಗಿದೆ, ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಈಥೀನ್ ಇಸ್ ದಿ ಮೇನ್ ಪ್ರಾಡಕ್ಟ್ ಇಯರ್. ಇಫ್ ಇನ್ ಕೇಸ್ ನಾನ್ ಟರ್ಮಿನಲ್ ಪೊಸಿಷನ್ಗೆ CL ಅಟ್ಯಾಚ್ ಆಗಿದ್ದರೆ ಇಲ್ಲಿ CL ಬಂದು ಟರ್ಮಿನಲ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ. ಅದೇ CL ನಾನ್ ಟರ್ಮಿನಲ್ ಪೊಸಿಷನ್ಗೆ ಅಟ್ಯಾಚ್ ಆದರೆ ಅದು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ ಆರ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಓಕೆ. ಸೊ ಆ ಕೇಸಲ್ಲಿ ನಂಬರ್ ಆಫ್ ಬೀಟಾ ಕಾರ್ಬನ್ ಆಟಮು ಕೂಡ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಸೊ ಆವಾಗ ನಾವು ಏನು ಮಾಡ್ಬೋದು, ಆಗ ಪ್ರಾಡಕ್ಟ್ ಏನಾಗುತ್ತೆ, ಮೋರ್ ದೆನ್ 1 ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಾನಿಲ್ಲಿ 2 ಕ್ಲೋರೋಬ್ಯೂಟೇನ್ನ ತೊಗೊಂಡಿದ್ದೀನಿ. ಇಲ್ಲಿ CL ಬಂದು ನಾನ್ ಟರ್ಮಿನಲ್ ಪೊಸಿಷನ್ಗೆ ಅಟ್ಯಾಚ್ ಆಗಿದೆ. ಇಟ್ ಮೀನ್ಸ್ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಅದಕ್ಕೆ ಇದನ್ನು ನಾವು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಈ ಕಾರ್ಬನ್ ಏನಾಗಿದೆ, ನಾವು ಆಲ್ಫಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆಂದರೆ CL ಈ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಈ ಕಾರ್ಬನ್ಗೆ ಅಡ್ಜಸೆಂಟಾಗಿ ಯಾವುದು ಕಾರ್ಬನ್ ಇರುತ್ತೆ ಅದನ್ನು ನಾವು ಬೀಟಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಇದು ಬೀಟಾ ಕಾರ್ಬನ್ ಆಗುತ್ತೆ, ಇದು ಬೀಟಾ ಕಾರ್ಬನ್ ಆಗುತ್ತೆ. ಸೊ ಇದು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಆಗಿರೋದ್ರಿಂದ ಹೈಡ್ರೋಜನ್ನ ನಾವೇನು ಮಾಡಬೇಕು, ಬೀಟಾ ಕಾರ್ಬನಿಂದ ಹೈಡ್ರೋಜನ್ನ ರಿಮೂವ್ ಮಾಡಬೇಕು, ಆಲ್ಫಾ ಕಾರ್ಬನಿಂದ ಹ್ಯಾಲೋಜನ್ನ ರಿಮೂವ್ ಮಾಡಬೇಕು. ಫಸ್ಟ್ ಕೇಸಲ್ಲಿ ನಾನು ಈ ಬೀಟಾ ಕಾರ್ಬನಿಂದ ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಇನ್ ಬಿಟ್ವೀನ್ ದೀಸ್ 2 ಏನಾಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೋಡಿ, CH3 CH ಡಬಲ್ ಬಾಂಡ್ CH3 ಫಾರ್ಮೇಷನ್ ಆಗಿದೆ. ದಟ್ ವಿ ಕಾಲ್ ಬ್ಯೂಟ್ 2-ene. ಓಕೆ. ನೆಕ್ಸ್ಟ್ ಕೇಸಲ್ಲಿ ಈ ಬೀಟಾ ಕಾರ್ಬನಿಂದ ನಾನು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಈ ಕಾರ್ಬನ್ನು ಮತ್ತು ಈ ಕಾರ್ಬನ್ ಇನ್ ದಿಸ್ 2 ಕಾರ್ಬನ್ನು ಏನಾಗುತ್ತೆ, ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, CH3 CH2 CH ಡಬಲ್ ಬಾಂಡ್ CH2 ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ಬ್ಯೂಟಾ 1-ene ಬಂದಿದೆ. ಸೊ 2 ಬೀಟಾ ಕಾರ್ಬನ್ ಆಟಮ್ ಇದೆ. 2 ಬೀಟಾ ಕಾರ್ಬನ್ ಆಟಮ್ನ ನೀವು ಆಲ್ಕೋಹಾಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನಾಗಿದೆ, 2 ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ. ಒಂದು ಬ್ಯೂಟ್ 2-ene ಫಾರ್ಮೇಷನ್ ಆಗಿದೆ, ಇನ್ನೊಂದು ಬ್ಯೂಟ್ 1-ene ಫಾರ್ಮೇಷನ್ ಆಗಿದೆ. ಬ್ಯೂಟ್ 2-ene ಮೇಜರ್ ಆಗಿರುತ್ತೆ. ಸೊ ಅದು ಎಷ್ಟು ಈಲ್ಡ್ ಇದೆ, 80% ಇದೆ. ಬ್ಯೂಟ್ 1-ene ಮೈನರ್ ಆಗಿರುತ್ತೆ, ಅದೆಷ್ಟಿದೆ, 20% ಇದೆ. ಏನಕ್ಕೆ ವೈ ದಿಸ್ ಈಸ್ ಮೇಜರ್ ಅಂತ ಅಂದರೆ, ಬಿಕಾಸ್ ಬ್ಯೂಟ್ 2-ene ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್. ಇದು ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಆಗಿರೋದ್ರಿಂದ ಇದು ಮೇಜರ್ ಆಗಿರುತ್ತೆ. ಬ್ಯೂಟ್ 1-ene ಅದು ಲೆಸ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಆಗಿರೋದ್ರಿಂದ ಇದು ಮೈನರ್ ಆಗಿರುತ್ತೆ. ವಾಟ್ ಇಸ್ ದಟ್ ಮೋರ್ ಸಬ್ಸ್ಟಿಟ್ಯೂಟೆಡ್, ಲೆಸ್ ಸಬ್ಸ್ಟಿಟ್ಯೂಟೆಡ್ ಅಂತಂದ್ರೇನು? ಸೊ ಇವಾಗ ನೀವು ನೋಡಿ, ಈಥೀನ್ CH2 ಡಬಲ್ ಬಾಂಡ್ CH2 ಇದೆ. ಇದನ್ನ ನಾವು ಅನ್ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿತೀವಿ. ಇದೇ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ನ ನೀವು ರೀಪ್ಲೇಸ್ ಮಾಡಿದ್ರೆ ಒಂದು ಆಲ್ಕೈಲ್ ಗ್ರೂಪಿಂದ, ಅದನ್ನು ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಒನ್ ಆಫ್ ದಿ ಹೈಡ್ರೋಜನ್ ಆಟಮ್ನ ನಾನು ಏನು ಮಾಡಿದ್ದೀನಿ, ಆಲ್ಕೈಲಿಂದ ಏನು ಮಾಡಿದ್ದೀನಿ, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ರೀಪ್ಲೇಸ್ ಮಾಡಿದ್ದೀನಿ. ಇದನ್ನು ನಾವು ಮೋನೋ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿತೀವಿ. ಅದೇ 2 ಹೈಡ್ರೋಜನ್ ಆಟಮ್ನ ನೀವು ರೀಪ್ಲೇಸ್ ಮಾಡಿದ್ರೆ ದಿಸ್ ವಿಲ್ CH3 ಆ್ಯಂಡ್ ದಿಸ್ ಈಸ್ ಆಲ್ಸೋ CH3 ಆ್ಯಂಡ್ ಇಯರ್ H ಆ್ಯಂಡ್ ಇಯರ್ H. ಇದನ್ನು ನಾವು ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿತೀವಿ. ನೆಕ್ಸ್ಟು 3ನ ರಿಮೂವ್ ಮಾಡಿದ್ರೆ, 3 ಹೈಡ್ರೋಜನ್ನ ನೀವು ರಿಮೂವ್ ಮಾಡಿದ್ರೆ ಸೊ ಇದನ್ನು ನಾವು ಟ್ರೈ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಅಂತ ಕರಿತೀವಿ. ಸೊ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಏನಾಗಿದೆ, ಇಲ್ಲಿ ಜಾಸ್ತಿ ಇದೆ ಆ್ಯಸ್ ಕಂಪೇರ್ ಟು ಇಯರ್. ಸೊ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಏನಾಗಿರುತ್ತೆ, ಮೋರ್ ಸ್ಟೇಬಲ್ ಆಗಿರುತ್ತೆ. ಯಾಕೆ ಅಂತ ಅಂದರೆ, ಸ್ಟೆಬಿಲಿಟಿ ಆಫ್ ಆಲ್ಕೀನು ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ, ಹೈಪರ್ ಕಾಂಜುಗೇಷನ್ನು ಮತ್ತು ರೆಸೊನೆನ್ಸ್ಗೆ ಪ್ರಪೋರ್ಷನಲ್ ಆಗಿರುತ್ತೆ.
ಇಲ್ಲಿ ರೆಸೊನೆನ್ಸ್ ಇಲ್ಲ. ಸೊ ವಿ ಕನ್ಸಿಡರ್ ಹೈಪರ್ ಕಾಂಜುಗೇಷನ್. ಹೈಪರ್ ಕಾಂಜುಗೇಷನ್ ಅಂದರೆ ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮು. ಸೊ ಯಾವುದರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಜಾಸ್ತಿ ಇದೆ ಅದು ಏನಾಗಿರುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ಅದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ. ಸೊ ಇದು ಏನಿದೆ, ಇದು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಗಿದೆ. ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿಗೆ ಇಲ್ಲಿ ಒಂದು CH3 ಅಟ್ಯಾಚ್ ಆಗಿದೆ, ಇಲ್ಲಿ CH3 ಒಂದು ಅಟ್ಯಾಚ್ ಆಗಿದೆ. ಸೊ ಇಲ್ಲಿ 2 ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ. ಇದನ್ನು ನಾವು ಆಲ್ಫಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಆಲ್ಫಾ ಕಾರ್ಬನು. ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟಿದೆ, ಇಲ್ಲಿ 3 ಇದೆ. ಇಲ್ಲೆಷ್ಟಿದೆ ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮು, ಇಲ್ಲೂ 3 ಇದೆ. ಸೊ ಟೋಟಲಿ ಎಷ್ಟಾಯಿತು, ಬ್ಯೂಟ್ 2 6 ಆಲ್ಫಾ ಹೈಡ್ರೋಜನ್ ಆಯಿತು. ಅದೇ ನೀವು ಬ್ಯೂಟ್ 1 ಬನ್ನಿ. ಸೊ ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಏನಿದೆ, ಇದು ಅಡ್ಜಸೆಂಟ್ ಕಾರ್ಬನ್ನ ನಾವು ಆಲ್ಫಾ ಕಾರ್ಬನ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಆಲ್ಫಾ ಕಾರ್ಬನಲ್ಲಿ ಎಷ್ಟು ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ, 2 ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ. ಸೊ ಬ್ಯೂಟ್ 1 2 ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ. ಸೊ ಸ್ಟೆಬಿಲಿಟಿ ಆಫ್ ಆಲ್ಕೀನು ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ಗೆ ಪ್ರಪೋರ್ಷನಲ್ ಆಗಿರೋದ್ರಿಂದ ಬ್ಯೂಟ್ 2 ಇಲ್ಲಿ ಮೇಜರ್ ಆಗಿರುತ್ತೆ, ಬ್ಯೂಟ್ 1 ಏನಾಗಿರುತ್ತೆ ಇಲ್ಲಿ ಮೈನರ್ ಆಗಿರುತ್ತೆ. ಯಾಕೆಂದರೆ ಬ್ಯೂಟ್ 2 ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್ ಆ್ಯಂಡ್ ಇಟ್ ಕಂಟೈನ್ಸ್ ಮೋರ್ ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ದ್ಯಾನ್ ಬ್ಯೂಟ್ 1. ಓಕೆ. ಸೊ ನೆಕ್ಸ್ಟ್ ಪಾಯಿಂಟು, ಹೌ ಕ್ಯಾನ್ ವಿ ಗೆಟ್ ದಿ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನು? ಹೇಗೆ ಸಿಗುತ್ತೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನು? ಸೊ ವೆನ್ ವಿ ರಿಮೂವ್ ಹೈಡ್ರೋಜನ್ ಫ್ರಮ್ ದಟ್ ಬೀಟಾ ಕಾರ್ಬನ್ ವಿಚ್ ಕಂಟೈನ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಯಾವ ಬೀಟಾ ಕಾರ್ಬನ್ ಆಟಮಿಂದ ನೀವು ಹೈಡ್ರೋಜನ್ನ ರಿಮೂವ್ ಮಾಡಬೇಕು, ಯಾವ ಬೀಟಾ ಕಾರ್ಬನಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇರುತ್ತೆ ಅಲ್ಲಿಂದ ನೀವು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ನಿಮಗೆ ಅದು ಮೇಜರ್ ಆಗಿ ಸಿಗುತ್ತೆ. ಇವಾಗ ನೋಡಿ, ಇನ್ ಬಿಟ್ವೀನ್ ದೀಸ್ 2 ಬೀಟಾ ಕಾರ್ಬನ್ನು ಇಲ್ಲಿ 3 ಬೀಟಾ ಕಾರ್ಬನ್ಗೆ 3 ಹೈಡ್ರೋಜನ್ ಆಟಮ್ ಇದೆ, ಈ ಬೀಟಾ ಕಾರ್ಬನ್ಗೆ 2 ಹೈಡ್ರೋಜನ್ ಆಟಮ್ ಇದೆ. ಸೊ ದೀಸ್ ಬೀಟಾ ಕಾರ್ಬನ್ ಕಂಟೈನ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಇಲ್ಲಿಂದ ನೀವು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ನಿಮಗೆ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ ಅದು ಏನಾಗಿರುತ್ತೆ, ಮೇಜರ್ ಆಗಿರುತ್ತೆ. ಓಕೆ. ಸೊ ನಾನು ಹೇಳಿದೆ ವೈ ಬ್ಯೂಟ್ 2 ಈಸ್ ಮೋರ್ ಸ್ಟೇಬಲ್ ದೆನ್ ಬ್ಯೂಟ್ 1. ಸೊ ಅದನ್ನು ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದರದ್ದು ಎಕ್ಸ್ಪ್ಲನೇಷನ್ ಇಲ್ಲಿದೆ. ಓಕೆ. ಸೊ ಸ್ವಿಟ್ಜಾಫ್ ರೂಲ್ ಏನಂತ ಹೇಳುತ್ತೆ, ಇನ್ ಆನ್ ಎಲಿಮಿನೇಷನ್ ರಿಯಾಕ್ಷನ್ ದಿ ಮೇಜರ್ ಪ್ರಾಡಕ್ಟ್ ಈಸ್ ದಿ ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್. ಅಕಾರ್ಡಿಂಗ್ ಟು ಸ್ವಿಟ್ಜಾಫ್ ರೂಲು ಮೋಸ್ಟ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಏನಾಗಿರುತ್ತೆ, ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ದಿ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇನ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಗೆ ಬಂದರೆ ಟರ್ಷರಿ ಆಲ್ಕೈಲ್ ಹ್ಯಾಲೈಡು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ, ದೆನ್ ಸೆಕೆಂಡರಿ, ದೆನ್ ಪ್ರೈಮರಿ. ಏನಕ್ಕೆ ಅಂತ ನೀವು ಈಗ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನಾಗಿದೆ, ಆಲ್ಕೋಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡಿ ಈಥೀನ್ ಫಾರ್ಮೇಷನ್ ಆಗಿದೆ. ಅದೇ ರೀತಿ ಇಲ್ಲಿ ನೋಡಿ, ನಾನು ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ. ಇದು ಆಲ್ಫಾ ಕಾರ್ಬನ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ದಿ ಬೀಟಾ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಬೀಟಾ ಕಾರ್ಬನ್. ನೀವು ಅಬ್ಸರ್ವ್ ಮಾಡ್ಬೋದು, ಎರಡೂ ಬೀಟಾ ಕಾರ್ಬನಲ್ಲಿ ಸೇಮ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇದೆ. ಇಲ್ಲೂ H3 ಇದೆ, ಇಲ್ಲೂ H3 ಇದೆ. ಸೊ ಎರಡು ಏನಾಯಿತು, ಇಲ್ಲಿಗೆ ಐಡೆಂಟಿಕಲ್ ಆಯಿತು. ಸೊ ಇಲ್ಲಿ ಏನಾಯಿತು, ಪ್ರಾಡಕ್ಟು ಒಂದೇ ಫಾರ್ಮೇಷನ್ ಆಗುತ್ತೆ. ಯಾವುದು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ, ಇಲ್ಲಿ ಪ್ರೋಪೀನ್ ಫಾರ್ಮೇಷನ್ ಆಗಿದೆ. ನೆಕ್ಸ್ಟ್ ನೀವು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಗೆ ಬಂದರೆ ದಿಸ್ ಈಸ್ ದಿ ಆಲ್ಫಾ ಕಾರ್ಬನ್ ಆಗುತ್ತೆ, ದಿಸ್ ಈಸ್ ದಿ ಬೀಟಾ ಕಾರ್ಬನ್, ದಿಸ್ ಈಸ್ ಆಲ್ಸೋ ಬೀಟಾ ಕಾರ್ಬನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಬೀಟಾ ಕಾರ್ಬನ್. ಆಲ್ ದಿ 3 ಬೀಟಾ ಕಾರ್ಬನ್ ಕಂಟೈನ್ ಸೇಮ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್. ಸೊ ಇಲ್ಲಿ ಎನ್ವಿರಾನ್ಮೆಂಟ್ ಏನಾಯಿತು, ಸೇಮ್ ಆಯಿತು. ಸೊ ಫಾರ್ಮೇಷನ್ ಆಫ್ ಪ್ರಾಡಕ್ಟು ಕೂಡ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಸೊ ಆಲ್ಕೋಹಾಲಿಕ್ KOH ಜೊತೆಗೆ ರಿಯಾಕ್ಟ್ ಮಾಡ್ತೀರಾ, ನಿಮಗೆ ಇಲ್ಲೇನಾಗಿರುತ್ತೆ, ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್ ಫಾರ್ಮೇಷನ್ ಆಗುತ್ತೆ. ಸೊ ಇಟ್ ಮೀನ್ಸ್ 2 ಮೀಥೈಲ್ ಪ್ರೋಪ್ 1 ಫಾರ್ಮೇಷನ್ ಆಗುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಇದು ಅನ್ಸಬ್ಸ್ಟಿಟ್ಯೂಟೆಡ್ ಆಲ್ಕಿನ್ ಅಂತ ಕರಿತೀವಿ. ಯಾಕೆಂದರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿಗೆ ಯಾವುದೇ ಆಲ್ಕೈಲ್ ಗ್ರೂಪು ಅಟ್ಯಾಚ್ ಆಗಿಲ್ಲ. ಇಲ್ಲಿಗೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿಗೆ ಏನಾಗಿರುತ್ತೆ, ಒಂದು CH3 ಗ್ರೂಪ್ ಅಟ್ಯಾಚ್ ಆಗಿದೆ. ಓಕೆ. ನೆಕ್ಸ್ಟು ಇಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿಗೆ ಏನಾಗಿದೆ, 3 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅಮಾಂಗ್ ದೀಸ್ 3 ವಿಚ್ ಈಸ್ ಮೋರ್ ಸಬ್ಸ್ಟಿಟ್ಯೂಟೆಡ್, ಇದು ಮೋರ್ ಸಬ್ಸ್ಟಿಟ್ಯೂಟೆಡ್ ಆಗಿರೋದ್ರಿಂದ ಇದು ಮೋಸ್ಟ್ ಸ್ಟೇಬಲ್ ಆಗಿರುತ್ತೆ, ಇದು ಮೋರ್ ಸ್ಟೇಬಲ್ ಆಗಿರುತ್ತೆ, ಇದು ಲೀಸ್ಟ್ ಸ್ಟೇಬಲ್ ಆಗಿರುತ್ತೆ. ಓಕೆ. ಸೊ ಸ್ಟೆಬಿಲಿಟಿ ಆಫ್ ಆಲ್ಕಿನ್ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು ಹೈಪರ್ ಕಾಂಜುಗೇಷನ್, ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್. ಸೊ ಟರ್ಷರಿ ಆಲ್ಕೈಲ್ ಹ್ಯಾಲೈಡಿಂದ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಲ್ಲಿ ನಂಬರ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟಿದೆ ನೋಡಿ, ಇದು ಆಲ್ಫಾ ಕಾರ್ಬನ್ನು, ಇದು ಆಲ್ಫಾ ಕಾರ್ಬನ್ನು, ಟೋಟಲಿ 3 + 3 6 ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ.
ಇಲ್ಲಿ ಪ್ರೋಪಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ ದಿ ಆಲ್ಫಾ ಕಾರ್ಬನ್ನು. ಎಷ್ಟು ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ? 3 ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ. ನೆಕ್ಸ್ಟು ಇಲ್ಲಿ ದಿಸ್ ಈಸ್ ದಿ ಸಿ ಡಬಲ್ ಬಾಂಡ್ ಸಿ. ಇಲ್ಲಿ ಯಾವುದೇ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿಲ್ಲ, ಸೊ ಇಲ್ಲಿ ಆಲ್ಫಾ ಕಾರ್ಬನ್ನು ಇಲ್ಲ, ಸೊ ನೋ ಆಲ್ಫಾ ಹೈಡ್ರೋಜನ್ ಆಟಮ್. ಸೊ ಈ ರೀತಿಯೂ ಕೂಡ ನೀವು ರಿಯಾಕ್ಟಿವಿಟಿ ಆಫ್ ಆಲ್ಕೈಲ್ ಹ್ಯಾಲೈಡ್ನ ಸ್ಟಡಿ ಮಾಡ್ಬೋದು. ಸೊ ಇಲ್ಲಿ ಟರ್ಷರಿ ಈಸ್ ಮೋರ್ ಸ್ಟೇಬಲ್. ವೈ? ಬಿಕಾಸ್ 6 ಆಲ್ಫಾ ಹೈಡ್ರೋಜನ್ ಇಟ್ ಕಂಟೈನ್ಸ್. ಸೆಕೆಂಡರಿ ಈಸ್ ನೆಕ್ಸ್ಟ್ 3 ಆಲ್ಫಾ ಹೈಡ್ರೋಜನ್. ಲೀಸ್ಟ್ ಈಸ್ ಪ್ರೈಮರಿ, ಯಾಕೆಂದರೆ ನೋ ಆಲ್ಫಾ ಹೈಡ್ರೋಜನ್ ಆಟಮ್. ಓಕೆ, ಥ್ಯಾಂಕ್ ಯು.